ಗಂಡ ಕೆಲಸಕ್ಕೆ ಬೇರೆ ಊರಿಗೆ ಹೋದ ಮೇಲೆ ಮೈದುನನ ಜೊತೆ ಸಮಯ ಕಳೆಯುತ್ತಿದ್ದ ಅತ್ತಿಗೆ. ಇವರು ಮಾಲತಿ ಹಾಗೂ ಅವಳ ಗಂಡ ಶ್ಯಾಮ್ ಅಂತ. ಶ್ಯಾಮ್ 2 ತಿಂಗಳವರೆಗೆ ದೆಹಲಿಗೆ ಡ್ಯೂಟಿಗೆ ಹೋಗುತ್ತಿದ್ದು, ಹೋಗುವ ಮುಂಚೆ ಮಾಲತಿ ಜೊತೆ ಸ್ವರ್ಗಸುಖ ಕಾಣಲು ಶುರು ಮಾಡುತ್ತಾನೆ. ಅವಾಗ ಮಾಲತಿಯ ಅತ್ತೆ ಕುಸುಮ ಟೀ ತಂದು ಕೊಡುವಂತೆ ಮಾಲತಿಯನ್ನು ಕೂಗುತ್ತಾಳೆ. ಅವಾಗ ಅವಳ 2ನೇ ಸೊಸೆ ಸ್ನೇಹ ಅವಳಿಗೆ ಟೀ ತಂದು ಕೊಟ್ಟರೆ ಮಾಲತಿ ಲೇಟಾಗಿ ರೂಮಿನಿಂದ ಆಚೆ ಬರುತ್ತಾಳೆ. ಅವಾಗ ಕುಸುಮ, ಗಂಡ ಹೆಂಡತಿ ತಾಸುಗಟ್ಟಲೆ ರೂಮಿನಲ್ಲಿ ಅದೇನು ಮಾಡುತ್ತೀರೋ ಗೊತ್ತಿಲ್ಲ, ಆದರೆ ಇದುವರೆಗೆ ನನಗೊಂದು ಮೊಮ್ಮಗು ಕೂಡ ಕೊಟ್ಟಿಲ್ಲ ಅಂತ ಮಾಲತಿಯನ್ನು ಬೈಯುತ್ತಾಳೆ. ಅವಾಗ ಶ್ಯಾಮ್ ಕೆಲಸಕ್ಕೆ ಅಂತ ದೆಹಲಿಗೆ ಹೋದರೆ ಮಾಲತಿ ಶಾಪಿಂಗ್ ಮಾಡಲು ಆಚೆ ಹೋಗಿ ವಾಪಸ್ ಬರುತ್ತಾಳೆ. ಅವಾಗ ಕುಸುಮ, ನಿನಗೆ ಸುತ್ತಾಡುವುದನ್ನು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅಂತ ಮಾಲತಿಯನ್ನು ಬೈಯುತ್ತಾಳೆ. ಅವಾಗ ಮಾಲತಿ, ನಾನು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿಯೇ ಹೋಗಿದ್ದೆ ಅಂತ ಹೇಳುತ್ತಾಳೆ. ಅವಾಗ ಕುಸುಮ, ನೀನು ನನಗೆ ಎದುರು ಮಾತನಾಡುತ್ತೀಯ ಅಂತ ಬೈದಾಗ ಅಲ್ಲಿಗೆ ಬಂದ ಸ್ನೇಹಾಳ ಗಂಡ ರಾಜೇಶ್, ನೀವೇಕೆ ಅತ್ತಿಗೆಯವರನ್ನು ಬೈಯುತ್ತೀರಿ? ಅತ್ತಿಗೆಯವರು ಎಷ್ಟು ಸೂಕ್ಷ್ಮವಾಗಿದ್ದಾರೆ ನೋಡಿ, ಅವರು ಯಾವತ್ತಿಗೂ ಯಾರಿಗೂ ಬೇಜಾರಾಗದಂತೆ ಇರುತ್ತಾರೆ ಅಂತ ಕುಸುಮಗೆ ಹೇಳುತ್ತಾನೆ. ಅವಾಗ ಕುಸುಮ, ನೀನು ನಮ್ಮ ಮಧ್ಯೆ ಮಾತನಾಡಬೇಡ ಅಂತ ರಾಜೇಶ್ಗೆ ಹೇಳಿದರೆ ಮಾಲತಿ ಬೇಜಾರು ಮಾಡಿಕೊಂಡು ರೂಮಿಗೆ ಹೋಗುತ್ತಾಳೆ. ಅವಾಗ ರಾಜೇಶ್ ಅಲ್ಲಿಗೆ ಹೋಗಿ, ಅಮ್ಮ ಹೇಳಿದ್ದಕ್ಕೆ ಬೇಜಾರು ಮಾಡಿಕೊಳ್ಳಬೇಡಿ, ನೀವು ಯಾವತ್ತಿಗೂ ನಗುತ್ತಾ ಇರಬೇಕು, ನೀವು ನಕ್ಕರೆ ತುಂಬಾ ಸುಂದರವಾಗಿ ಕಾಣುತ್ತೀರಿ ಅಂತ ಮಾಲತಿಗೆ ಹೇಳುತ್ತಾನೆ. ಅವಾಗ ಮಾಲತಿ, ಈ ಮನೆಯಲ್ಲಿ ನೀವೊಬ್ಬರೇ ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ಅಂತ ಹೇಳುತ್ತಾಳೆ. ನಂತರ ಸ್ನೇಹ ಮಾಲತಿಯ ಸೇವೆ ಮಾಡುತ್ತಿದ್ದರೆ ಮಾಲತಿ, ನೀನೇನಾದರೂ ಬೇಗನೆ ನನಗೊಂದು ಮೊಮ್ಮಗು ಕೊಡು ಅಂತ ಸ್ನೇಹಗೆ ಹೇಳುತ್ತಾಳೆ. ಅವಾಗ ಸ್ನೇಹ ನಾಚಿಕೊಂಡು ಆಚೆ ಹೋದರೆ ರಾಜೇಶ್ ಅವಳಿಗೆ ಭೇಟಿಯಾಗುತ್ತಾನೆ. ಅವಾಗ ಸ್ನೇಹ, ಆ ಟೈಮಿನಲ್ಲಿ ನೀವೆಲ್ಲಿಗೆ ಹೋಗಿದ್ರಿ ಅಂತ ಕೇಳುತ್ತಾಳೆ. ಅವಾಗ ರಾಜೇಶ್ ತುಂಬ ದಾಹವಾಗಿತ್ತು, ನೀರು ಕುಡಿಯಲು ಹೋಗಿದ್ದೆ ಅಂತ ಹೇಳುತ್ತಾನೆ. ಅವಾಗ ಸ್ನೇಹ, ನನ್ನಂತಹ ಸುಂದರ ಹೆಂಡತಿ ಇರಲು ದಾಹ ತೀರಿಸಿಕೊಳ್ಳಲು ನೀವೇಕೆ ಹೊರಗಡೆ ಹೋಗಬೇಕು ಅಂತ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ನೋಡುತ್ತಾಳೆ. ಅವಾಗ ರಾಜೇಶ್, ನನಗೀಗ ನಿದ್ರೆ ಬರುತ್ತಿದೆ ಅಂತ ಅವಳನ್ನು ಇಗ್ನೋರ್ ಮಾಡಿ ಹೋಗುತ್ತಾನೆ. ಮರುದಿನ ಸ್ನೇಹ, ಇಲ್ಲಿ ನವರಾತ್ರಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ಕೋಲಾಟ ಆಡುತ್ತಾರಂತಲ್ಲ, ನನಗೆ ಬರುವುದಿಲ್ಲ ಅಂತ ಕುಸುಮಗೆ ಕೇಳುತ್ತಾಳೆ. ಅವಾಗ ಮಾಲತಿ, ನಾನು ನಿನಗೆ ಹೇಳಿಕೊಡುತ್ತೇನೆ ಅಂತ ಹೇಳಿ ಸ್ನೇಹಗೆ ಕೋಲಾಟ ಕಲಿಸಲು ಹೋಗುತ್ತಾಳೆ. ಅವಾಗ ಸ್ನೇಹ ರಾಂಗ್ ಸ್ಟೆಪ್ ಹಾಕಿದರೆ ಅದನ್ನು ನೋಡಿದ ರಾಜೇಶ್, ನಿನಗೊಂದು ಸಣ್ಣ ಸ್ಟೆಪ್ ಕೂಡ ಹಾಕಲು ಬರುವುದಿಲ್ಲ, ನಾನು ಮಾಡಿ ತೋರಿಸುತ್ತೇನೆ ಅಂತ ಅವಳ ಕೈಯಲ್ಲಿದ್ದ ಕೋಲುಗಳನ್ನು ತೆಗೆದುಕೊಂಡು ಮಾಲತಿಯ ಜೊತೆ ಕೋಲಾಟವಾಡಲು ಶುರು ಮಾಡುತ್ತಾನೆ. ಅವಾಗ ಮಾಲತಿ ರಾಜೇಶ್ ಜೊತೆ ಸ್ಮೈಲ್ ಕೊಡುತ್ತಾ ಕೋಲಾಟವಾಡಿದರೆ ಸ್ನೇಹಗೆ ಕೋಪ ಬರುತ್ತದೆ. ನಂತರ ಮಾಲತಿ, ನಾವು ಹಗಲಿನಲ್ಲಿ ಕೂಡಿ ಇರಲು ಆಗುವುದಿಲ್ಲ, ರಾತ್ರಿವರೆಗೆ ಕಾಯಲೇಬೇಕು ಅಂತ ಯಾರ ಜೊತೆಯಲ್ಲೋ ಫೋನಿನಲ್ಲಿ ಮಾತನಾಡುತ್ತಿರುತ್ತಾಳೆ. ಅವಾಗ ಅಲ್ಲಿಗೆ ಬಂದ ಕುಸುಮ, ನಿನಗೆ ನನಗೊಂದು ಮೊಮ್ಮಗು ಕೂಡ ಕೊಡಲಾಗುತ್ತಿಲ್ಲ, ಯಾವಾಗಲೂ ಫೋನಿನಲ್ಲಿಯೇ ಮಾತನಾಡುತ್ತಾ ಕುಳಿತಿರು ಅಂತ ಬೈಯುತ್ತಾಳೆ. ಅವಾಗ ಮಾಲತಿ, ನೀವು ಯಾವಾಗಲೂ ನನ್ನನ್ನು ಮಾತ್ರ ಯಾಕೆ ಬೈಯುತ್ತೀರಿ ಅಂತ ಕೇಳುತ್ತಾಳೆ. ಅವಾಗ ಕುಸುಮ, ಶ್ಯಾಮ್ ನನ್ನ ಮಗ, ಅವನಲ್ಲೇನೂ ದೋಷವಿರಲು ಸಾಧ್ಯವಿಲ್ಲ, ನಿನ್ನಲ್ಲಿಯೇ ಏನು ದೋಷವಿರಬಹುದು, ಹಾಗಾಗಿ ನಿಮಗೆ ಮಕ್ಕಳಾಗುತ್ತಿಲ್ಲ ಅಂತ ಬೈಯುತ್ತಾಳೆ. ಮರುದಿನ ಕುಸುಮ ನನ್ನ ಜೊತೆ ಮಾರ್ಕೆಟಿಗೆ ಬಾ ಅಂತ ರಾಜೇಶ್ನನ್ನು ಕರೆಯುತ್ತಾಳೆ. ಅವಾಗ ರಾಜೇಶ್ ಸ್ನೇಹ ಜೊತೆ ಜಾಸ್ತಿ ಹೊರಗಡೆ ಹೋಗುವುದಿಲ್ಲ, ಅವಳನ್ನು ಕರೆದುಕೊಂಡು ಸುತ್ತಾಡಿ ಬಣ್ಣ ಅಂತ ಹೇಳಿ ಅವರಿಬ್ಬರನ್ನು ಆಚೆ ಕಳುಹಿಸಿ ಮಾಲತಿ ರೂಮಿಗೆ ಹೋಗಿ, ನೀನು ಸಾಯಂಕಾಲ ಮೀಟ್ ಆಗೋಣ ಅಂತ ಹೇಳಿದ್ದೆ, ನಾನು ಈಗಲೇ ಬಂದೆ ಅಂತ ಹೇಳಿ ತಬ್ಬಿಕೊಳ್ಳುತ್ತಾನೆ. ಅವಾಗ ಮಾಲತಿ, ಕಾಲೇಜಿನಲ್ಲಿ ನೀನು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೆ, ಹಾಗಿದ್ದರೂ ನಿನ್ನ ಅಣ್ಣನ ಜೊತೆ ನನಗೇಕೆ ಮದುವೆ ಮಾಡಿಸಿದೆ ಅಂತ ಕೇಳುತ್ತಾಳೆ. ಅವಾಗ ರಾಜೇಶ್, ಆವಾಗಿನ ಪರಿಸ್ಥಿತಿ ಹಾಗಿತ್ತು, ಏನೇ ಆದರೇನು, ನಾವಿಬ್ಬರು ಪ್ರತಿದಿನವಂತೂ ರೊಮ್ಯಾನ್ಸ್ ಮಾಡುತ್ತಲೇ ಇದ್ದೇವೆ ತಾನೇ ಅಂತ ಹೇಳುತ್ತಾ ಅವಳ ಜೊತೆ ಸ್ವರ್ಗಸುಖ ಕಾಣುತ್ತಾನೆ. ಮರುದಿನ ಊಟ ಮಾಡುವಾಗ ಕುಸುಮ ಅಡುಗೆ ತುಂಬಾ ಚೆನ್ನಾಗಿ ಮಾಡಿದ್ದೀಯ ಅಂತ ಸ್ನೇಹಾಳನ್ನು ಹೊಗಳುತ್ತಾಳೆ. ಅವಾಗ ರಾಜೇಶ್ ಹಾಗೂ ಮಾಲತಿ ಫ್ಲರ್ಟ್ ಮಾಡುತ್ತಾ ಕುಳಿತರೆ ಸ್ನೇಹ ಹಾಗೂ ಕುಸುಮ, ನಿನ್ನ ಗಮನವೆಲ್ಲ ಯಾವ ಕಡೆ ಇದೆ ಅಂತ ರಾಜೇಶ್ನನ್ನು ಬೈಯುತ್ತಾರೆ. ಮರುದಿನ ಮಾಲತಿ ರಾಜೇಶ್ ರೂಮಿಗೆ ಹೋದರೆ ರಾಜೇಶ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾನೆ. ಅವಾಗ ಸ್ನೇಹ ಮಾರ್ಕೆಟಿನಿಂದ ವಾಪಸ್ ಬಂದರೆ ಅಲ್ಲೇ ಇದ್ದ ಮಾಲತಿ, ನನ್ನ ಬಾತ್ರೂಮಿನಲ್ಲಿ ನೀರು ಬರುತ್ತಿರಲಿಲ್ಲ, ಹಾಗಾಗಿ ಇಲ್ಲಿ ಸ್ನಾನ ಮಾಡಲು ಬಂದಿದೆ ಅಂತ ಹೇಳಿ ಹೋಗುತ್ತಾಳೆ. ಅವಾಗ ಸ್ನೇಹ ಅವರಿಬ್ಬರ ಮೇಲೆ ಡೌಟ್ ಬರುತ್ತದೆ. ಅವಾಗ ಮರುದಿನ ಮಾಲತಿ ಪ್ರೆಗ್ನೆಂಟ್ ಆಗಿದ್ದು ಆ ವಿಷಯ ರಾಜೇಶ್ಗೆ ತಿಳಿಸಿ, ನನ್ನ ಹೊಟ್ಟೆಯಲ್ಲಿರುವುದು ನಿನ್ನ ಮಗು, ನನಗೆ ಈ ಮಗು ಬೇಡ ಅಂತ ಹೇಳುತ್ತಾಳೆ. ಅವಾಗ ರಾಜೇಶ್, ಏನಾದರೂ ಮಾತಾಡಿದರಾಯ್ತು ಅಂತ ಅವಳಿಗೆ ಸಮಾಧಾನ ಮಾಡುತ್ತಾನೆ. ಆವಾಗ ಅದೆಲ್ಲವನ್ನು ನೋಡಿದ ಕುಸುಮ, ಕೊನೆಗೂ ನೀನು ನನಗೊಂದು ಮೊಮ್ಮಗು ಕೊಟ್ಟು ಬಿಟ್ಟೆ, ಈ ಮಗು ರಾಜೇಶ್ನದ್ದಾದರೂ ಪರವಾಗಿಲ್ಲ, ನನಗೊಂದು ಮೊಮ್ಮಗು ಬೇಕಷ್ಟೇ, ನೀವೇನು ಈ ಮಗುವನ್ನು ತೆಗೆಸುವುದು ಬೇಡ, ಈ ಸತ್ಯ ನಮ್ಮ ನಡುವೆ ಅಷ್ಟೇ ಇರಲಿ ಅಂತ ಹೇಳುತ್ತಾಳೆ. ಅವಾಗ ರಾಜೇಶ್ ಹಾಗೂ ಮಾಲತಿ ಖುಷಿಪಟ್ಟರೆ ಮರುದಿನ ಕುಸುಮ ಮತ್ತೆ ಮಾಲತಿಯನ್ನು ಕರೆದು, ನೀನು ತಪ್ಪು ಮಾಡಿದ್ದೀಯ ನಿಜ, ಆದರೆ ನನ್ನ ಮೊಮ್ಮಗುಗೋಸ್ಕರ ಮಾತ್ರ ಸುಮ್ಮನಿದ್ದೇನೆ, ಇನ್ನೊಮ್ಮೆ ಈ ರೀತಿ ತಪ್ಪು ಮಾಡಬೇಡ, ನಾನು ಶ್ಯಾಮ್ನನ್ನು ಮನೆಗೆ ಬರಲು ಹೇಳಿದ್ದೇನೆ, ನೀನು ಅವನಿಗೆ ಇದು ನಿನ್ನ ಮಗು ಅಂತ ಹೇಳಿಬಿಡು ಅಂತ ಮಾಲತಿಗೆ ಹೇಳುತ್ತಾಳೆ. ನಂತರ ಶ್ಯಾಮ್ ಅಲ್ಲಿಗೆ ಬಂದು, ಅಮ್ಮ ಏನು ಸರ್ಪ್ರೈಸ್ ಇದೆ ಅಂತ ಹೇಳಿ ಅಂತ ಕುಸುಮಾಳನ್ನು ಕೇಳುತ್ತಾನೆ. ಅವಾಗ ಮಾಲತಿ, ನಾನೇ ಹೇಳುತ್ತೇನೆ ಅಂತ ಅವನನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ. ಅವಾಗ ಶ್ಯಾಮ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ನೋಡಿದರೆ ಮಾಲತಿ, ಈಗ ಬೇಡ, ನೈಟ್ ಅಂತ ಹೇಳುತ್ತಾಳೆ. ಮರುದಿನ ಮಾಲತಿ ಮನೆಗೆಲಸ ಮಾಡುತ್ತಿದ್ದರೆ ಸ್ನೇಹ ಫೋನ್ ನೋಡುತ್ತಾ ಕುಳಿತಿರುತ್ತಾಳೆ. ಆಗ ಕುಸುಮ ಅದೆಲ್ಲವನ್ನು ನೋಡಿ
ಅವಳಲ್ಲಿ ಪ್ರೆಗ್ನೆಂಟ್ ಆಗಿದ್ದರೂ ಕೆಲಸ ಮಾಡುತ್ತಿದ್ದರೆ ನೀನು ಫೋನ್ ನೋಡುತ್ತಾ ಕುಳಿತಿದ್ದೀಯಾ ಅಂತ ಸ್ನೇಹಾಳನ್ನು ಬೈದು ಕೆಲಸ ಮಾಡಲು ಹಚ್ಚಿ ಮಾಲತಿಯನ್ನು ಕೇರ್ ಮಾಡಲು ಶುರು ಮಾಡುತ್ತಾಳೆ. ಆವಾಗ ಸ್ನೇಹಾಗೆ ತುಂಬ ಕೋಪ ಬರುತ್ತದೆ. ನಂತರ ನೈಟ್ ಶ್ಯಾಮ್ ತುಂಬ ಅಪ್ಸೆಟ್ ಆಗಿ ಕುಳಿತಿದ್ದರೆ ಮಾಲತಿ ನಾನು ನಿಮಗೊಂದು ವಿಷಯ ಹೇಳಬೇಕು ಅಂತ ಹೇಳುತ್ತಾಳೆ. ಆವಾಗ ಶ್ಯಾಮ್ ನಾನು ಕೂಡ ನಿನಗೊಂದು ವಿಷಯ ಹೇಳಬೇಕು ಅಂತ ಹೇಳುತ್ತಾನೆ. ಆವಾಗ ಮಾಲತಿ ಮೊದಲು ನಾನು ಹೇಳುತ್ತೇನೆ ಅಂತ ಹೇಳಿ ನಾನು ನಿಮ್ಮ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಆಗ ರಾಜೇಶ್ ಖುಷಿಯಾಗದೆ ಮತ್ತಷ್ಟು ಅಪ್ಸೆಟ್ ಆಗುತ್ತಾನೆ. ಮರುದಿನ ರಾಜೇಶ್ ನೀನು ತಂದೆಯಾದರೆ ನಾನು ಕೂಡ ತಂದೆಯಾದಂತೆ ಅಂತ ಮಾಲತಿಯನ್ನು ನೋಡುತ್ತಾ ಶ್ಯಾಮ್ಗೆ ಹೇಳುತ್ತಾನೆ. ಆವಾಗ ಮಾಲತಿ ಸ್ಮೈಲ್ ಕೊಟ್ಟರೆ ಶ್ಯಾಮ್ ಅವರಿಬ್ಬರನ್ನು ಕೋಪದಿಂದ ನೋಡುತ್ತಾನೆ. ನಂತರ ಮಾಲತಿ ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿಗೆ ಹೋದ ರಾಜೇಶ್ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಟ್ರೈ ಮಾಡುತ್ತಾನೆ. ಆವಾಗ ಸ್ನೇಹ ಅಲ್ಲಿಗೆ ಬಂದರೆ ರಾಜೇಶ್ ಆಚೆ ಹೋಗುತ್ತಾನೆ. ಆವಾಗ ಸ್ನೇಹ ನೀವೀಗ ರಾಜೇಶ್ ಜೊತೆ ತುಂಬ ಕ್ಲೋಸ್ ಆಗಿರುವ ಹಾಗಿದೆಯಲ್ಲ ಅಂತ ಮಾಲತಿಯನ್ನು ಕೇಳುತ್ತಾಳೆ. ಆವಾಗ ಮಾಲತಿ ಅತ್ತಿಗೆ ಹಾಗೂ ಮೈದುನರ ಸಂಬಂಧವೇ ಹಾಗೆ ಅಂತ ಹೇಳುತ್ತಾಳೆ. ಆವಾಗ ಸ್ನೇಹ ನಿಮಗೆ ನಿಮ್ಮ ಗಂಡನನ್ನು ಬಿಟ್ಟು ರಾಜೇಶ್ ಮೇಲೆ ಏನಾದರೂ ಪ್ರೀತಿ ಹುಟ್ಟಿದೆಯಾ ಹೇಗೆ ಅಂತ ಕೇಳುತ್ತಾಳೆ. ಆವಾಗ ಮಾಲತಿ ನಿನ್ನ ತಲೆ ಕೆಟ್ಟಿದೆ ಅಂತ ಹೇಳಿ ಹೋಗುತ್ತಾಳೆ. ನಂತರ ಸ್ನೇಹ ಮಾಲತಿಯನ್ನು ಬೀಳಿಸಲು ಟ್ರೈ ಮಾಡುತ್ತಾಳೆ. ಆವಾಗ ಕುಸುಮ ಸ್ನೇಹಾಳನ್ನು ಬೈದರೆ ನಂತರ ಸ್ನೇಹ ಕುಸುಮಾಳ ರೂಮಿಗೆ ಹೋಗಿ ನನಗೆ ರಾಜೇಶ್ ಹಾಗೂ ಮಾಲತಿಯ ಮೇಲೆ ಡೌಟ್ ಇದೆ ಅಂತ ಕುಸುಮಾಗೆ ಹೇಳುತ್ತಾಳೆ. ಆವಾಗ ಕೋಪಗೊಂಡ ಕುಸುಮ ಮತ್ತೊಮ್ಮೆ ಅವರ ಬಗ್ಗೆ ಮಾತನಾಡಿದರೆ ಸರಿ ಇರುವುದಿಲ್ಲ. ನನಗೆ ಬೇಗನೆ ಯಾರು ಮೊಮ್ಮಗ ಕೊಡುತ್ತಾರೋ ಅವರು ಮಾತ್ರ ಈ ಮನೆಯಲ್ಲಿ ಇರಲು ಸಾಧ್ಯ. ಅದು ಹೇಗೆ ಬೇಕಾದರೂ ಕೊಡಲಿ ಅಂತ ಹೇಳುತ್ತಾಳೆ. ಆವಾಗ ಕೋಪಗೊಂಡ ಸ್ನೇಹ ಕುಸುಮಾಳನ್ನು ಕೊಲ್ಲಲು ಟ್ರೈ ಮಾಡಿ ವಿಫಲರಾಗುತ್ತಾಳೆ. ನಂತರ ಮರುದಿನ ಕುಸುಮಾಳನ್ನು ಯಾರೋ ನೂಕಿ ಬೀಳಿಸುತ್ತಾರೆ. ಆವಾಗ ಮಾಲತಿ ಕುಸುಮಾಳ ಕಾಲನ್ನು ಮಸಾಜ್ ಮಾಡುತ್ತಿದ್ದರೆ ಸ್ನೇಹ ಅದೇ ಕಾಲಿನ ಮೇಲೆ ಟೀ ಬೀಳಿಸಿ ಮತ್ತಷ್ಟು ಕಾಡಿಸುತ್ತಾಳೆ. ನಂತರ ಶ್ಯಾಮ್ ಅಪ್ಸೆಟ್ ಆಗಿ ಕುಳಿತಿರುವಾಗ ಅದೇ ನೈಟ್ ಕುಸುಮಾಳನ್ನು ಕೊಲ್ಲಲಾಗುತ್ತದೆ. ಆವಾಗ ಪೊಲೀಸರು ಅಲ್ಲಿಗೆ ಬಂದಾಗ ಕುಸುಮಾಳ ರೂಮಿನ ಆಚೆ ಸ್ನೇಹಾಳ ಕಿವಿಯೊಲೆ ಸಿಗುತ್ತದೆ. ಆವಾಗ ಪೊಲೀಸರಿಗೆ ಸ್ನೇಹಾಳ ಮೇಲೆ ಡೌಟ್ ಬಂದು ಅವಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಆವಾಗ ಮನೆಯವರೆಲ್ಲ ದುಃಖ ಪಡುತ್ತಿದ್ದರೆ ವಾಪಸ್ ಅಲ್ಲಿಗೆ ಬಂದಂತಹ ಪೊಲೀಸರು ಈ ಕೊಲೆ ಸ್ನೇಹ ಮಾಡಿಲ್ಲ ಶ್ಯಾಮ್ ಮಾಡಿದ್ದು ಅಂತ ಎಲ್ಲರಿಗೆ ಶ್ಯಾಮ್ ಕುಸುಮಾಳನ್ನು ಕೊಲ್ಲುವ ವಿಡಿಯೋವನ್ನು ತೋರಿಸುತ್ತಾರೆ. ಆದರೆ ಆ ವಿಡಿಯೋವನ್ನು ಕುಸುಮಾಳ ಮೇಲೆ ಕೋಪವಿದ್ದಂತಹ ಸ್ನೇಹನೇ ಮಾಡಿದ್ದು. ಶ್ಯಾಮ್ ಕುಸುಮಾಳನ್ನು ಕೊಲೆ ಮಾಡುತ್ತಿರುವುದನ್ನೆಲ್ಲ ತನ್ನ ಫೋನಿನಲ್ಲಿ ರೆಕಾರ್ಡಿಂಗ್ ಮಾಡಿಕೊಂಡ ಸ್ನೇಹ ನಾನು ಕುಸುಮಾಳಿಂದ ಮುಕ್ತಿ ಸಿಕ್ಕರೆ ಸಾಕೆಂದು ಸುಮ್ಮನಿದ್ದೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಆವಾಗ ಪೊಲೀಸರು ಶ್ಯಾಮ್ನನ್ನು ಕಾರಣ ಕೇಳಿದಾಗ ನಾನು ತಂದೆಯಾಗುವುದಿಲ್ಲ ಅಂತ ಡಾಕ್ಟರ್ ನನಗೆ ಹೇಳಿದ್ದರು. ಹಾಗಾಗಿ ನಾನು ಈ ವಿಷಯ ಅಮ್ಮನಿಗೂ ತಿಳಿಸಿ ಮಾಲತಿಯ ಗರ್ಭದಲ್ಲಿರುವುದು ನನ್ನ ಮಗು ಅಲ್ಲ, ಮಾಲತಿ ನಮ್ಮೆಲ್ಲರಿಗೂ ಮೋಸ ಮಾಡುತ್ತಿದ್ದಾಳೆ, ಅದನ್ನು ತೆಗೆಸಿ ಬಿಡೋಣ ಅಂತ ಹೇಳಿದೆ. ಆವಾಗ ಅಮ್ಮ ಮಾಲತಿಯ ಹೊಟ್ಟೆಯಲ್ಲಿರುವ ಮಗು ರಾಜೇಶ್ನದ್ದು, ಆ ವಿಷಯ ನನಗೆ ಮೊದಲೇ ಗೊತ್ತಿದೆ, ನೀನಂತೂ ತಂದೆಯಾಗಲು ಸಾಧ್ಯವಿಲ್ಲ, ಸುಮ್ಮನೆ ಇರು ಅಂತ ನನಗೆ ಹೇಳಿದರು. ಹಾಗಾಗಿ ಕೋಪಗೊಂಡ ನಾನು ಅವರನ್ನು ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಕೊನೆಗೆ ಪೊಲೀಸರು ಶ್ಯಾಮ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಬಾಬಿ ಕಿ ರಾಸ್ಲೀಲಾ ಎಂದು ಹುಡುಕಿ ನೋಡಬಹುದು.